ಇವ ಏನು ಬೇ ಇವ ಅಲ್ಲ ಇಷ್ಟೊತ್ತಾತಿನ ನಾಷ್ಟಕ ಮಾಡಿಲ್ಲಲ್ಲ ಅದಕ್ಕೆಮ್ಮ ಬಡ ಬಡ ಮಾಡೋಣ ಬೇ ಏನು ಮಾಡೋಣ ಕೇಳ ಅದನ್ನ ಇವತ್ತು ಏನು ಮಾಡ್ದಂತ ಕೇಳಲೇ ಇಲ್ಲ ಅಲ್ಲಕಿ. ಹೌದು ನೋಡು ಯಾಕೆ ಕೇಳಿಲ್ಲ ಇವತ್ತು ಈಟದಾದ್ರೂ ಮಾಡಿಲ್ಲ. ಏ ಮಂಜಿ ಎಲ್ಲಾಗೋಗೆ ಬಾ ಬಿಡಣ. ಬನ್ನಿರಿ ಅತ್ತಿ ಇರ್ರಿ ಒಲಿ ಮ್ಯಾಗ ಅನ್ನ ಕುದಿಯಕತ್ತೈತಿ ಬಸಕತ್ತೀನಿ ಇರ್ರಿ. ಇದಕ್ಕೆ ಕರದ್ಲವ ಈಕಿ ಮತ್ತೇನು ರಾಡಿ ಆತ ನಿಕ್ಕಿದ್ದು ಆ ರೀ ಅತ್ತಿ. ಅಲ್ಲ ಇನ್ನ ಏನು ಮಾಡಕತ್ತಿ? ಅಲ್ಲ ಇಷ್ಟೊತ್ತಾದ್ರೂ ನೀನ ನಾಷ್ಟಕ ಕೊಟ್ಟಿಲ್ಲ ಅಲ್ಲ. ನಾಷ್ಟ ಏನು ಮಾಡಕತ್ತಿ? ಏನು ಮಾಡ್ಲಿ ಅತ್ತಿ ಅಂತ ಕೇಳೇ ಇಲ್ಲ ಇವತ್ತು. ಏನನ್ನ ಮತ್ತೆ ನಿನಗಿಚ್ಚಿ ಬಂದಿದ್ದು ಮಾಡ್ಯಾನ? ಅತ್ತಿ ನಾಷ್ಟ ಏನು ಮಾಡಿಲ್ರಿ. ಇವರು ದಿನ ನಾಷ್ಟ ತಿಂದು ಬೇಸರ ಆಕೈತಿ ಅಂತಂದ್ರೆ ಅದಕ್ಕೆ ರೊಟ್ಟಿ ಪಲ್ಯ ಅನ್ನಕ್ಕೆ ಇಟ್ಟಿನಿ ಅಳ್ಬಿಟ್ಟಿನಿ ಸಾರು ಮಾಡೀನ್ರಿ. ಯವ್ವ ರೊಟ್ಟಿ ಅತ್ತಿಗೆಮ್ಮ ಬೇರೆ ಏನೇನು ಮಾಡ್ಬೇಕಿಲ್ರಿ? ಇಡ್ಲಿ ಪಡ್ಡು ದಾಸಿ ಇಲ್ಲ ಏನೇನು ಅವಲಕ್ಕಿ ಏನೇನು ಮಾಡ್ಬೇಕಿಲ್ರಿ? ನನಗೆ ರೊಟ್ಟಿ ತಿನ್ಬೇಕಂದ್ರೆ ಆಗಲ್ರಿ. ಅವನಿಗಿತ್ತಿ ಗಂಡನ ಮನೆಗೆ ಜಗಳಾಡಿ ಬಂದು ಇಲ್ಲಿ ಕುಂತಿದ್ರು ರೊಟ್ಟಿ ಬೇಡ್ರಿ ಅಂತ ರೊಟ್ಟಿನ ತಿಂದು ಬೇಡಾರ ಮತ್ತೆ ರೊಟ್ಟಿ ಬೇಡ್ರಿ ಅಂತ ನಾಟಕ ಮಾಡ್ತಾನೆ. ತಿನ್ನ ಮಾಡಿ 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 ನನಗಂತ ಸಾಕಾಗೋಗ್ಬಿಟ್ಟೈತೆ ನೋಡ್ರಿ. ಯಾವಾಗ ತಳ ಏನ ಏಯ್ ನನ್ನ ಮಗಳು ತಿನ್ನಂಗಾಗಲ್ಲ ಅಂತ ಹೇಳಿದ್ಲಿಲ್ಲ. ಆತು ನನ್ನ ಮಗ್ಗ ತಿನ್ನಂಗಾಗಲ್ಲ ಅಂತ ಮಾಡಿಯಲ್ಲ ಆತಾಗ ಹೋಗಿ ಆಕಿ ಪೂರ್ತಕ್ಕೆ ಏನೇನ ಮಾಡೋಗು. ಪಡ್ಡು ದೋಸೆ ಅಂತ ಮಾಡೋಕ್ಕಾಗಲ್ಲ ಅವಲಕ್ಕಿ ಇಲ್ಲ ಏನೇನ ಮಾಡೋಗು. ಅದಕ್ಕೆಮ್ಮ ಇದು ಮಾಡಿಕೊಡ್ರಿ ನನಗೆ ಅವಲಕ್ಕಿ ಬೇಡ ಪೂರಿ ಮಾಡ್ರಿ. ಪೂರಿ ತಿನ್ನಂಗಾಗೈತಿ. ಏಯವ್ವ ಇಟ್ಟತ್ತು ಒಲೆ ಮುಂದೆ ಕುಂತು ರೊಟ್ಟಿ ಬಡ್ದೀನಿ ಸಾರು ಪಲ್ಯ ಎಲ್ಲ ಮಾಡೀನಿ ಅನ್ನ ಮಾಡೀನಿ. ಈಗ ಪೂರಿ ಮಾಡ್ಬೇಕಾ? ಪೂರಿ ಅಂದ್ರೆ ನಂಗೆ ಆಗತ್ತಾನ? ಯವ್ವ ಪೂರಿ ಗಿರಿ ಮಾಡೋಕ್ಕಾಗಲ್ಲವ ನನಗೆ. ಬೇಕಂದ್ರೆ ಅತ್ತಾಗ ಅವಲಕ್ಕಿ ಮಾಡಿಕೊಡ್ತೀನಿ ಅದೇ ಇಟ್ಟತ್ತು. ಏಯ್ ನನ್ನ ಮಗಳು ಕೇಳಿದ್ದು ಮಾಡಿಕೊಡಕ್ಕಾಗಲ್ಲ ಅಂದ್ಮೇಲೆ ನೀನೇ ಇರ್ಬೇಕು ನಮ್ಮನೆಗೆ. ನನ್ನ ಮಗಳು ಕೇಳಿದ್ದು ಮಾಡಿಕೊಡ್ಬೇಕು ನೀನು. ನನ್ನ ಮಗಳೇನು ಪೂರೆ ಕೇಳಿದ್ಲಿಲ್ಲ ಪೂರೆ ಮಾಡಿಕೊಡು ಹೋಗು. ಆ ಥರ ಆಗಲ್ರಿ. ಏನು ಬರ್ಬರ್ತ ಮತ್ತೆ ನಾನು ನೋಡ್ತೀನಿ ದಿನ ಭಾಳ ಆತ್ರಿ ನಿಮ್ಮಿಬ್ರದ್ದು ಅಲ್ರಿ. ಈಗ ಇಷ್ಟು ಅಡಿಗೆ ಮಾಡೀನಿ ಈಗಿನ ಮತ್ತೆ ಬಾಂಡೆ ಬಿದ್ದಾವು ಇಟ್ಲಾಗ ಮತ್ತೆ ಬಟ್ಟೆ ಒಗೆ ಏನೋ ಮಾಡ್ಬೇಕು ಮನೆಗಿನಾಗ ಕಸಂದು ಕಲ್ಲೊರ್ಸಿಲ್ಲ ಇಷ್ಟೆಲ್ಲ ಮಾಡ್ಬೇಕು. ಇನ್ನ ನಾನು ಕೂಳುಗುನ ತಿಂದಿಲ್ಲ. ಈಗ ಪೂರೆ ಮಾಡಂತಾಳ ಪೂರೆ ಹಂಗಾಗತ್ತನ್ರಿ? ಆಕಿ ಕೇಳಿದ್ದೆಲ್ಲ ಮಾಡ್ಕೊಡು ಅಂತ ನನಗೆ ಹಿಂಗ್ ಮಾಡ್ತಿರಲ್ಲ. ನಾನು ಮನುಷ್ಯಳ್ರಿ ಎಷ್ಟಂತ ಮಾಡ್ಲಿ ಒಬ್ಬೇಕೆ? ಗಿಣಿ ಮರಿ ಕಲ್ತು ಬಿಟ್ಟಿ ಬಿಡು. ಎಷ್ಟು ಎದುರು ಮಾತಾಡ್ತಿ ಅಂತನ ನನಗೆ ಎದುರು ಮಾತಾಡ್ತೀಯ? ಬರ್ಲಿ ನನ್ನ ಮಗ ಬರ್ಲಿ ನಿನ್ನ ಮನೆ ಬಿಟ್ಟ ಕಳಿಸ್ತೀನಿ ನೋಡ್ತಿರು. ಅತ್ತಾರ ನಿಮ್ಮ ಮಗಗೇನು ಸಣ್ಣ ಹುಡುಗ ಅಲ್ರಿ. ಆತಗ ಗೊತ್ತಾಕತಿ ಏನು ಸರಿ ಯಾಕೆ ತಪ್ಪ ಅಂತ ಹೇಳಿ ಅವರು ಈಗ ತಿಳ್ಕೊಂಡಾರ ಅಲ್ರಿ. ಮತ್ತೆ ಒಬ್ಬಕ್ಕೆ ಎಲ್ಲ ಮಾಡ್ಬೇಕಂದ್ರೆ ಹೆಂಗ್ರಿ? ಹಿಂಗ ಕುಂತಾರ ಕಲ್ಕುಂತ ಕುಂತಿರ್ತೀರಿ. ನಿಮ್ಮ ಮಗಳು ಗಂಡನ್ ಬಿಟ್ಟು ಬಂದಕ್ಕೆ ತವ್ರ ಮನೆಗೆ ಹೆಂಗಿರ್ಬೇಕು? ಇಲ್ಲಿ ದೌಲತ್ತು ತೋರಿಸಿದ್ರೆ ಯಾರು ಕೇಳಂಗಿಲ್ರಿ. ನಾನಂತೂ ಮೊದ್ಲ ಕೇಳಂಗಿಲ್ಲ. ಓಲಿ ಪಾಪ ಅಂತ ಮಾಡಿದ್ರೆ ಮತ್ತೆ ತಿಮಕ ಮಾಡ್ತೀರ ನಿಬ್ರು. ಯೋ ಏನು ಬಿ ಇದು ಹಿಂಗೆಲ್ಲ ಮಾತಾಡ್ತಾರ ಅತ್ತಿಗೆಮ್ಮ? ಏನ್ರಿ ಅತ್ತಿಗೆಮ್ಮ ಹಿಂಗೆಲ್ಲ ಮಾತಾಡ್ತೀರಿ ಗಂಡನ್ ಬಿಟ್ಟು ಬಂದಕ್ಕೆ ಹೆಂಗಂತೇಳಿ? ಯಾವ ನೋಡಬಿ ಹೆಂಗ ಅವಮಾನ ಮಾಡಕಂತಾಳ ನನಗೆ. ಯಾಕಲೇ ಬಡ್ತಬೇಕಾಗ್ಯವನ? ಯಾಕ ಬಳ ಮಾತಾಡಕತ್ತಿಯಲ್ಲ ನೋಡ. ಮತ್ತೆ ಮಂಜಿ ನಿನ್ನೇನಿಲ್ಲ ಮತ್ತೆ ತವ್ರ ಮನೆಗೆ ಓಡಿಸ್ಬಿಡ್ತನ. ಅಲ್ಲ ತವ್ರ ಮನೆಗಾನ ಎಲ್ಲಿ ಸೇರ್ಸ್ಕೊಂತಾರ ಬಿಡು. ನೀನು ನಾಯಿ ನೋಡ್ದೆ ಹೆಂಗ್ ಮಾಡ್ತಾರ ಮತ್ತೆ ನೋಡ ಬೀದ್ಯಾಗ ಬೀಳ್ಬೇಕಾಗತ್ತ ನಾಯಿ ಬಿದ್ದಂಗ. ನಾನ್ಯಾಕ್ರಿ ನಾಯಿ ಬಿದ್ದಂಗ ಬೀದ್ಯಾಗ ಬೀಳಿ? ನಾನ್ಯಾಕೆ ಬೀಳಿ? ಹೌದೇನಂಗ ಮದಿ ಮಡಿಕೆ ಬಂದೀನಿ. ನಿಮ್ಮ ಮಗ ಹಂಗ ಗಂಡನ್ ಬಿಟ್ಟು ಹೋಗಿ ಅಂತ ಅವ್ರ ಮನೆ ಕುಂತಿಲ್ಲ ಅಥವಾ ನಾನೇನಾದ್ರು ತಪ್ಪು ಮಾಡಿಲ್ಲ ಗಂಡನ್ ಬಿಟ್ಟು ಮತ್ತೆ ಅವ್ರ ಗಂಡನ ಮನೆ ಬಿಟ್ಟು ಹೋಗಾಕ ನಾನ್ಯಾಕೆ ಕುಂತೀನಿ? ಬರ್ರಿ ಹಂಗಾರ ಊರಾಗ 4 ಮನೆ ಸೇರಿಸಿ ಕೇಳ್ತ ನಾನು ಇದು ಸರಿಯಾ ತಪ್ಪ ಅಂತ ಹೇಳಿ. ಅಲ್ಲ ಬಂದ ಒಂದು 2 ವಾರ ಮೇಲೆ ಆಯ್ತು ಅಷ್ಟು ಹಿಂಸೆ ಕೊಡಕತ್ರಿ ಇಬ್ರು. ಅದು ಮಾಡಿ ಇದು ಮಾಡಂತ ನಾನು ಮನುಷ್ಯಳು ಎಲ್ಲಿ ಅಂತ ಸಹಿಸ್ಕೊಳ್ಳಿ ನಾನು ಇನ್ನಾಯ್ತ್ರಿ ಇನ್ನೇನು ಮಾಡಂಗಿಲ್ಲ. ನನಗೇನು ಅನ್ಸ್ತೈತೆ ಅದನ್ನ ಮಾಡ್ತೀನಿ. ತಿನ್ನಂಗಿದ್ರೆ ತಿನ್ರಿ ಬಿಡಂಗಿದ್ರೆ ಬಿಡ್ರಿ. ಓಲಿ ಅಂತ ಬಿಟ್ಟಂಗಿಲ್ಲ ಮತ್ತೆ ಬಾಳನ ಆತಿಬ್ರದು. ಇವ ಏನು ಬೇಕಿ ಇಷ್ಟು ಮಾತಾಡಿದ್ಲು? ನೋಡು ಇಷ್ಟು ಸೊಕ್ಕಿವಳಿಗೆ ನನಗೆ ಯಾವತ್ತು ಹೆಂಗ ಎದುರು ಮಾತಾಡಿದ್ದಿಲ್ಲ ಇವತ್ತು ಹೆಂಗ ಮಾತಾಡಿದ್ಲಿಕ್ಕೆ. ಬರ್ಲಿ ನನ್ನ ಮಗ ಬರ್ಲಿ. ಈಗ ನಿಮ್ಮಣ್ಣ ಬಹಳ ಕಲ್ತನವ ಏನನ ಎಂಟಿಗೊಂದು ಅನ್ನಂಗಿಲ್ಲ. ಬರ್ಲಿ ಇವತ್ತು ಇರ್ಲಾರ್ದೊಂದು ಸೇರಿಸಿ ಹೇಳಿ ಮನೆ ಬಿಟ್ಟ ಓಡಿಸ್ತೀನಿ ಬರ್ಲಿ.